ಎಲ್ಲರಿಗೆ ನಮಸ್ಕಾರ. ದಿನಾಂಕ 20 ಡಿಸೆಂಬರ್ 2025ರಂದು KA ಮುಖಾಂತರ ಕಂಡಕ್ಟ್ ಮಾಡಲಾದಂಥ FDA ಕಮ್ಯುನಿಕೇಷನ್ ಪೇಪರ್ ಅಂದರೆ ಪೇಪರ್ 2 ಸಂವಹನ ಪತ್ರಿಕೆಯ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಈಗ ಆಲ್ರೆಡಿ 1 to 35 ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ಸೆಷನಲ್ಲಿ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ನೋಡುವ. ಸೊ ಇಲ್ಲಿ ಮೊದಲ ಕ್ವಶನ್ ಏನಿದೆ, he seems dash his stay at ಮಹಾಬಲೇಶ್ವರ್. ಇಲ್ಲಿ ಕಂಸದಲ್ಲಿ ಕೊಟ್ಟಿದ್ದಾರೆ, ಚೂಸ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಬ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಇಲ್ಲಿ ನಾವು ವರ್ಬನ್ನು ಏನು ಮಾಡಬೇಕಪ್ಪ, ಕರೆಕ್ಟ್ ಆದಂಥದ್ದು ಚೂಸ್ ಮಾಡಬೇಕು. ಹೀ ಸೀಮ್ಸ್ ಡ್ಯಾಶ್ ಅಂತ ಅಂದಿದ್ದಾರೆ. ಸೊ he seems to have enjoyed, to be enjoyed, to have enjoyed, to be enjoyed. ಓಕೆ, ಸೊ ಇಲ್ಲಿ he seems to have ಅಂತ ಬರುತ್ತೆ ಹೆಚ್ಚಿಗೆ. ಟು ಹ್ಯಾವ್ ನೋಡಿ, ಆಪ್ಷನ್ 1 and 2 ಇದೆ. ಬಟ್ ಎಂಜಾಯ್ ಬರುತ್ತಾ ಅಥವಾ ಎಂಜಾಯ್ಡ್ ಬರುತ್ತಾ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. he seems to have enjoyed his stay at ಮಹಾಬಲೇಶ್ವರ್. ಓಕೆನಾ? ಸೊ ಇಲ್ಲಿ ಯಾವ ಬತ್ತಂದ್ರೆ ಇಲ್ಲ ಮುಂದೆ ಏನು ಮಾಡಬೇಕು, ಎಂಜಾಯ್ಡ್ ಅಂದರೆ ಅವನು ಏನಪ್ಪ ಮಹಾಬಲೇಶ್ವರದಲ್ಲಿ ಒಂದು ವಸತಿ ಇದ್ದ ಆ ಒಂದು ಟೈಮಲ್ಲಿ ತುಂಬ ಏನಪ್ಪ ಖುಷಿಯಿಂದ ಅಥವಾ ಒಂದು ಮನೋರಂಜನೆಯನ್ನು ಮಾಡಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಆಪ್ಷನ್ 3 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟು, identify the correct meaning of the underlined idiom or phrase in the given sentence. ಇಲ್ಲಿ selfish people are more concerned with the loaves and fishes rather than the service. ಓಕೆ, ಅವ್ರು ಸೆಲ್ಫಿಶ್ ಪೀಪಲ್ ಏನಿರ್ತಾರಪ್ಪ, ಅವ್ರು ಹೆಚ್ಚು ಏನಪ್ಪ ಮೋರ್ ಕನ್ಸರ್ನ್ಡ್ ಈ ಲೋವ್ಸ್ ಮತ್ತು ಫಿಶಸ್ಗೆ ಏನಪ್ಪ ಜಾಸ್ತಿ ಅವರು ಕನ್ಸರ್ನ್ ಅಂದರೆ ಜಾಸ್ತಿ ಅದಕ್ಕೆ ಒಂದು ಗಮನ ಕೊಡ್ತಾರೆ ಅಥವಾ ಅದ್ರ ಬದ್ದಲ ಒಂದು ಚಿಂತನೆ ಮಾಡ್ತಾರೆ. ಅಂದರೆ ಸರ್ವಿಸ್ಗಿಂತ ಅವರಿಗೆ ಇದೇ ಹೆಚ್ಚು. ಅಂದರೆ ಇದರ ಒಂದು ಅರ್ಥ ಏನಾಗುತ್ತೆ ಇಲ್ಲಿ, ಮಟೀರಿಯಲ್ ಬೆನಿಫಿಟ್ ಅಂದರೆ ಸರ್ವೀಸ್ಗಿಂತ ಅವರಿಗೆ ಮಟೀರಿಯಲ್ ಬೆನಿಫಿಟ್ದು ಹೆಚ್ಚು ಚಿಂತೆ ಇರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನು, ಇಲ್ಲಿ ರೀಅರೇಂಜ್ ದ ಫಾಲೋಯಿಂಗ್ ಪಾರ್ಟ್ಸ್. ಓಕೆ, ಇಲ್ಲಿ ABCD ಅಂತ ಕೊಟ್ಟಿದ್ದಾರೆ, ನಾವು ಕರೆಕ್ಟಾಗಿ ರೀಅರೇಂಜ್ ಮಾಡಬೇಕು. ಇವು ರ್ಯಾಂಡಮಾಗಿ ಕೊಟ್ಟಿದ್ದಾರೆ ABCD ಅಂತ, ABCD. ಓಕೆನಾ? ಸೊ ಇಲ್ಲಿ ಕರೆಕ್ಟಾಗಿ ನಾವು ಚೂಸ್ ಮಾಡಬೇಕಂದ್ರೆ ಈಗ ನೀವು ಇದೊಂದು ನಿಮಗೆ ಫಸ್ಟ್ ಇಂಪಾರ್ಟೆಂಟು. ಬಟ್ ಅಂತರೂ ಮುಂಚೆ ಯಾವತ್ತೂ ಬರೋಲ್ಲ. ಅಂದರೆ ವಾಕ್ಯದ ಒಂದು ಸ್ಟಾರ್ಟ್ ಆಗೋ ಟೈಮಲ್ಲೇ ಈ ಬಟ್ಟು, ದೆನ್ನು, ಆ್ಯಂಡು ಹೀಗೆ ಏನು ಬರೋದಿಲ್ಲ. ವಾಕ್ಯ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ನೋಡ್ಕೋಬೇಕು. ನಾಟ್ ಇದೂ ಕೂಡ ಬರೋದಿಲ್ಲ. ಸೊ ಇಲ್ಲಿ A ಅಥವಾ B ಬರುತ್ತೆ. ಸೊ ಈಗ A-B ನಾವು ಓದ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ಸ್ಟಾರ್ಟಿಂಗ್ ಏನಾಗುತ್ತೆ, B ಕರೆಕ್ಟ್ ಆಗುತ್ತೆ ಫಸ್ಟಿದು. ಏಷ್ಯಾ ಈಸ್ ಕಮಿಂಗ್ ಟುಗೆದರ್ ಇನ್ ಅ ಫಾರ್ಮ್ ವೆರಿ ಡಿಫ್ರೆಂಟ್ ಟು ದ ವೇ ಬಟ್ ಶೇರ್ಡ್ value chain interest not based on colonialism or global rules the West came together. Okay, so ಇದು ಆಪ್ಷನ್ ನಂಬರ್ 2 is the correct. ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ರೀಅರೇಂಜ್ ದ ಫಾಲೋಯಿಂಗ್ ಅಂತ ಅಂದಿದ್ದಾರೆ. ಸೊ ಇದು ಕೂಡ ಆನ್ಸರ್ ಏನಾಗುತ್ತೆ, ಆಪ್ಷನ್ 3 ಆಗುತ್ತೆ, RQSP. ಓಕೆ, ನೆಕ್ಸ್ಟ್, ಚೂಸ್ ದ ನಿಯರೆಸ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ನೋಡಿ, ದ ಸಾಂಗ್ ಹ್ಯಾಡ್ ಅ ಸೋಫೋರಿಫಿಕ್ ಇಫೆಕ್ಟ್ ಆನ್ ದ ಪೇಷಂಟ್. ನಾವು ಈ ಅಂಡರ್ಲೈನನ್ನು ನೋಡ್ಬೋದು. ಸೋಫೋರಿಫಿಕ್ ಅಂದರೆ ಏನು? ಓಕೆ, ಬರೀ ಈ ಒಂದು ಶಬ್ದವನ್ನು ಓದಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಈ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂದರೆ
ಆ ಒಂದು ಸೆಂಟೆನ್ಸ್ ಮೇಲೆ ನಾವು ಗೆಸ್ ಮಾಡ್ಬೋದು. ಏನಂತ ಸೋಫೋರಿಫಿಕ್ ಏನಂತ ನಮ್ಗೆ ಅದ್ರ ಮೇಲೆ ಗೊತ್ತಾಗತ್ತೆ. ನೋಡಿ, ದ ಸಾಂಗ್ ಹ್ಯಾಡ್ ಅ ಸೋಫೋರಿಫಿಕ್ ಇಫೆಕ್ಟ್ ಆನ್ ದ ಪೇಷಂಟ್. ಅಂದರೆ ಪೇಷಂಟ್ ಮೇಲೆ ಈ ಒಂದು ಸಾಂಗ್ ಏನಾಗತ್ತಾ ಇಫೆಕ್ಟ್ ಆಗತ್ತಾ ಅಂದರೆ ಅದ್ರ ಮೇಲೆ ಸ್ಲೀಪ್ ಇಂಡ್ಯೂಸಿಂಗ್ ಅಂದರೆ ಅವರ ಒಂದು ನಿದ್ದೆಯ ಮೇಲೆ ಪರಿಣಾಮವನ್ನು ಬೀರ್ತದೆ ಒಂದು ಸಾಂಗ್ ಹಾಡು. ಹೌದಾ, ಅಷ್ಟು ಅದಕ್ಕೆ ಶಕ್ತಿ ಅದ. ನೆಕ್ಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಇನ್ ದ ಬಿಲೋ ಸೆಂಟೆನ್ಸ್. ಡ್ಯಾಶ್ ಟೈಮ್ಸ್ ಆಫ್ ಇಂಡಿಯಾ ಈಸ್ ಆ್ಯನ್ ಇಂಗ್ಲೀಷ್ ಡೈಲಿ ನ್ಯೂಸ್ ಪೇಪರ್. ನೋಡಿ, ಟೈಮ್ಸ್ ಇಲ್ಲಿ ಏನು ಬರುತ್ತಾ ಆ್ಯನ್ ಎ ದ. ಸೊ ಟೈಮ್ಸ್ ಆಫ್ ಇಂಡಿಯಾ ಒಂದ ಅದ, ಸೊ ಅದಕ್ಕೆ ದ ಬರುತ್ತಾ ದ. ಓಕೆನಾ. ನೆಕ್ಸ್ಟ್, ಬೈ 2030 ದ ಕಂಪ್ನಿ ಡ್ಯಾಶ್ ಫಾರ್ 50 years. ಅಂದರೆ 2030 ಅಂದರೆ 2030ಕ್ಕೆ ಒಂದು ಕಂಪ್ನಿ ಏನಿರುತ್ತಾ ಏನಪ್ಪ ರನ್ನಿಂಗ್ ಇರುತ್ತಾ, ಇನ್ ಆಪ್ರೇಷನ್ ಇರುತ್ತಾ. ಸೊ ವಿಲ್ ಹ್ಯಾವ್ ಆಪ್ರೇಟೆಡ್ ಫಾರ್ 50 years. ಅಂದರೆ 2030ಕ್ಕೆ ಒಂದು ಕಂಪ್ನಿ ಏನಪ್ಪ 50 ವರ್ಷಗಳವರೆಗೆ ಒಂದು ರನ್ನಿಂಗಲ್ಲಿ ಇತ್ತು ಅಂತ ಇದರ ಒಂದು ಅರ್ಥ. ನೆಕ್ಸ್ಟು, ಶಿ ಲುಕ್ಸ್ ಎಕ್ಸಾಸ್ಟೆಡ್. ಶಿ ಡ್ಯಾಶ್ ಸಿನ್ಸ್ ಡಾನ್. ನೋಡಿ, ಶಿ ಲುಕ್ಸ್ ಎಕ್ಸಾಸ್ಟೆಡ್. ಶಿ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ ಡಾನ್. ನೆಕ್ಸ್ಟ್, ಚೇಂಜ್ ದ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ನೋಡಿ, ಹಿ ಸೇಡ್ ದ ಕೌ ಡೈಡ್ ಇನ್ ದ ನೈಟ್. ಇದು ಕರೆಕ್ಟ್ ಆನ್ಸರ್. ಹಿ ಸೇಡ್ ದ್ಯಾಟ್ ದ ಕೌ ಡೈಡ್ ಇನ್ ದ ನೈಟ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಅಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ದೇರ್ ಆರ್ ಸೆವರಲ್ ಮಿಸ್ಟೇಕ್ಸ್ ಇನ್ ಯುವರ್ ಆನ್ಸರ್. ಸೊ ದೇರ್ ಆರ್ ಸೆವರಲ್ ಮಿಸ್ಟೇಕ್ಸ್ ಇನ್ ಯುವರ್ ಐಡೆಂಟಿಫೈ. ಇದರ ಅಡ್ಜೆಕ್ಟಿವ್ ಯಾವುದು ಅಂತ ಹೇಳಬೇಕು ನಾವು, ಅಡ್ಜೆಕ್ಟಿವ್. ಸೊ ಇದು ಸೆವರಲ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ಸೆಂಟೆನ್ಸ್. ಚೂಸ್ ದ ಆರ್ಟಿಕಲ್ ಬಿಟ್ವೀನ್ ಎ ಆ್ಯಂಡ್ ಆ್ಯನ್ ಈಸ್ ಡಿಟರ್ಮೈನ್ಡ್ ಬೈ. ಓಕೆ, ದ ಚಾಯ್ಸ್ ಆಫ್ ಆನ್ ಆರ್ಟಿಕಲ್ ಎ ಆ್ಯಂಡ್ ಆ್ಯನ್ ಈಸ್ ಡಿಟರ್ಮೈನ್ಡ್ ಬೈ. ಸೊ ಈ ಒಂದು ಆರ್ಟಿಕಲನ್ನು ಯಾವ ರೀತಿ ನಾವು ಇದನ್ನು ಐಡೆಂಟಿಫೈ ಮಾಡ್ತೀವಿ? ಸೊ ಅದು ಸೌಂಡ್ಸ್. ಓಕೆ. ನೆಕ್ಸ್ಟ್, ಐಡೆಂಟಿಫೈ ದ ಕಂಪೌಂಡ್ ಸೆಂಟೆನ್ಸ್. ನೋಡಿ, ಕಂಪೌಂಡ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಕಂಪೌಂಡ್ ಅಂದರೆ ಏನಪ್ಪ? ಕಂಪೌಂಡ್ ಅಂದರೆ ಒಂದು ಸಂಯುಕ್ತ ವಾಕ್ಯ. ಓಕೆ. ಹಿ ಕನ್ಫೆಸ್ಡ್ ಹಿಸ್ ಕ್ರೈಮ್. ಇದು ಏನಪ್ಪ? ಕಂಪೌಂಡ್ ಆಗೋದಿಲ್ಲ. ಹಿ ಸಕ್ಸೀಡೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ. ಇದು ಕೂಡ ಆಗೋದಿಲ್ಲ. ಹಿ ಬೌಟ್ ಹಿಸ್ ಅಂಕಲ್ಸ್ ಕಾರ್. ಇದು ಕೂಡ ಆಗೋದಿಲ್ಲ. ಹಿ ಮಸ್ಟ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಮೇಕಪ್ ಫಾರ್ ದ ಲಾಸ್ಟ್ ಟೈಮ್. ಸೊ ಇದು ಓನ್ಲಿ ಡಿ ಆಗುತ್ತೆ. ಓಕೆ. ಚೇಂಜ್ ದ ವಾಯ್ಸ್ ಫಾರ್ ದ ಗಿವನ್ ಸೆಂಟೆನ್ಸ್. ದ ಟೀಚರ್ ಹ್ಯಾಸ್ ರಿಟರ್ನ್ ಲೆಟರ್ಸ್. ಲೆಟರ್ಸ್ ಹ್ಯಾವ್ ಬೀನ್ ರಿಟರ್ನ್ ಬೈ ದ ಟೀಚರ್. ಇದು ಕರೆಕ್ಟು. ನೆಕ್ಸ್ಟ್, ಕ್ವಶನ್ ಟ್ಯಾಗನ್ನು ಹೇಳಬೇಕು ನಾವು. ಹ್ಯಾವ್ ಸಮ್ ಮೋರ್ ಫ್ರೂಟ್ಸ್. ಹ್ಯಾವ್ ಅಂದರೆ ಏನಾಗುತ್ತೆ? ಅದು ಹ್ಯಾವಂಟ್ ಆಗುತ್ತೆ. ಹೌದಾ? ಕ್ವಶನ್ ಟ್ಯಾಗ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಹ್ಯಾವ್ ಸಮ್ ಮೋರ್ ಫ್ರೂಟ್ಸ್. ಹ್ಯಾವಂಟ್ ಯು. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್ ಡ್ಯಾಶ್ ಲಂಚ್. ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ನಾರ್ಮಲಾಗಿ ಯಾರು ಕೂಡ ಬಳಸ್ತೀವಿ ನಾವು.
ಆ್ಯಟು ಆರ್ ಡ್ಯೂರಿಂಗು, ಬಟ್ ಕರೆಕ್ಟಾಗಿ ಒಂದು ಇಂಪ್ಲಿಮೆಂಟ್ ಆಗೋದು ಓವರ್. ಓಕೆ, ಓವರ್ ಇಸ್ ಅ ಕರೆಕ್ಟ್. ಇಲ್ಲಿ 51 to 53 ಏನದಾವ, ಈ ಒಂದು ಪ್ಯಾಸೇಜ್ ಮೇಲೆ ಕ್ವಶನ್ಸ್ ಅದಾವ. ಓಕೆ, ಸೊ ಇಲ್ಲಿ ನೋಡೋಣ ನಾವು 51 to 53. ಸೊ ಈ ನೀವು ಚೆನ್ನಾಗಿ ಓದ್ಕೋಬೇಕು. ಮೊದಲಿಗೆ ಪ್ಯಾರಾಗ್ರಾಫು. ಇಲ್ಲಿ ಟ್ರಿಗರ್ಸ್ ಇದರದ ಒಂದು ಸೇಮ್ ಮೀನಿಂಗ್ ಯಾವುದು ಅಂತ ಕೇಳಿದ್ದಾರೆ. ಟ್ರಿಗರ್ಸ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ, ಆಪ್ಷನ್ ನಂಬರ್ ಟ್ರಿಗರ್ಸ್ ಮೀನ್ಸ್ ಸ್ಟಾರ್ಟ್ಸ್. ನೆಕ್ಸ್ಟ್ ಕಟ್ಟಿಂಗ್, ಇದರ ಅಪೋಸಿಟ್ ಏನು? ಕಟ್ಟಿಂಗ್ ಅಂದ್ರೆ ಡಿಕ್ರೀಸಿಂಗ್ ಆಗುತ್ತೆ, ಸೊ ಇದು ಇನ್ಕ್ರೀಸಿಂಗ್. ಕರೆಕ್ಟ್. ನೆಕ್ಸ್ಟ್, ವೈ ಡಸ್ ದ ಆಥರ್ ಕಂಪೇರ್ ನೇಚರ್ ಟು ಬಿಸ್ನೆಸ್? ಓಕೆ, ವೈ ಡಸ್ ದ ಆಥರ್ ಕಂಪೇರ್ ನೇಚರ್ ಟು ಬಿಸ್ನೆಸ್? ಸೊ ಇದರಲ್ಲಿ ಸ್ವಲ್ಪ ಲಿಟ್ಲ್ ಕನ್ಫ್ಯೂಷನ್ ಇದೆ. ಓಕೆ, ಐ ವಿಲ್ ಸ್ಕಿಪ್ ಔಟ್. I will directly go for 54th question. So ಇಲ್ಲಿ 54th question ಏನಾಗುತ್ತೆ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದ ಫಾಲೋಯಿಂಗ್. ಸೊ ಇಲ್ಲಿ ABCD ಅಂತ 4 ಆಪ್ಷನ್ಸ್ ಸೆಂಟೆನ್ಸ್ ಇದಾವೆ. ಸೊ ಇಲ್ಲಿ ಕರೆಕ್ಟ್ ಯಾವುದಾಗುತ್ತೆ? ಸೊ ಇಲ್ಲಿ ಆಪ್ಷನ್ ನಂಬರ್ B ಆಗುತ್ತೆ, 2 ಆಗುತ್ತೆ, A and C. ಇಲ್ಲಿ ಮತ್ತೊಂದು ಪ್ಯಾಸೇಜ್ ಅದ, ಪ್ಯಾಸೇಜ್ ಏನಿಲ್ಲ. ಸೊ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ, 1 2 3 4 ಅಂತ ಪಾರ್ಟ್ಸ್ ಇದಾವೆ. ಈ ಅಂಡರ್ಲೈನ್ ಪಾರ್ಟ್ಸನ್ನು ನಾವೇನು ಮಾಡಬೇಕಪ್ಪ, ಇಲ್ಲಿ ಕರೆಕ್ಟಾಗಿ ರೆಸ್ಪಾಂಡ್ ಅಂದರೆ ಎರರ್, ಯಾವ ಒಂದು ಪಾರ್ಟಲ್ಲಿ ಎರರ್ ಇದೆ. ಓಕೆ, ಸೊ ಇಲ್ಲಿ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ 4th. ಆಮೇಲೆ 57th ಏನಾಗುತ್ತೆ, ಇಲ್ಲಿ ವಿಚ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಅಂದ್ರೇನು? ಈ ಕೊಟ್ಟಂಥ ಒಂದು ಸೆಂಟೆನ್ಸ್ಗೆ ಅ ಪರ್ಸನ್ ಹೂ ಲಿವ್ಸ್ ಈಸ್ ಓನ್ ಕಂಟ್ರಿ ಆ್ಯಂಡ್ ಗೋಸ್ ಟು ಲೈವ್ ಇನ್ ಅನದರ್, ಅಂದರೆ ತನ್ನ ಒಂದು ದೇಶವನ್ನು ಬಿಟ್ಟು ವಾಸಿಸಲಿಕ್ಕೆ ಮತ್ತೊಂದು ದೇಶಕ್ಕೆ ಹೋದ್ರೆ ಅದಕ್ಕೇನಂತಾರೆ? ವಲಸಿಗರು, ಅಂದರೆ ಬೇರೆ ಇಮಿಗ್ರೆಂಟ್ ಅಂದರೆ ನಮ್ಮ ದೇಶಕ್ಕೆ ಬಂದವರು. ಎಮಿಗ್ರೆಂಟ್ ಅಂದರೆ ಎಕ್ಸಿಟ್ ಆದವ್ರು ನಮ್ಮ ದೇಶದಿಂದ, ಅದು ಎಮಿಗ್ರೆಂಟ್. ರೆಫ್ಯೂಜಿ ಅಂದರೆ ಒಂದು ಆಶ್ರಯ ಸಂಬಂಧ ಬಂದವರು. ಓಕೆ, ಬೇರೆ ದೇಶದಿಂದ ಬಂದವರು ನಮ್ಮ ದೇಶಕ್ಕೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕವಿತಾ ಹ್ಯಾಸ್ ಬಿನ್ ಅಸೈನ್ಡ್ ಅ ಪ್ರೊಜೆಕ್ಟ್ ಟು ಡ್ರಾ ಹರ್ ಫ್ಯಾಮಿಲಿ ಟ್ರೀ. ಶಿ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಅ ಸ್ಟಡಿ ನೋನ್ ಆ್ಯಸ್. ಇದಕ್ಕೆ ಸಿಂಪಲಾಗಿ ಏನಂತ ಅಂತೀರಿ ನೀವು? ಇದಕ್ಕೆ ಯಾವ ಸ್ಟಡಿ? ಜಿನಿಯಾಲಜಿ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಕರೆಕ್ಟ್ಲಿ ಮ್ಯಾಚ್ಡ್ ಯಾವುದಾಗತ್ತ? ಓಕೆ, ಸೊ ಕರೆಕ್ಟ್ಲಿ ಮ್ಯಾಚ್ಡು ಇಲ್ಲಿ ಫಿಯರ್ ಆಫ್ ಇಲ್ನೆಸ್, ಹೈಪೋಕೊಂಡ್ರಿಯಾ, ಇದು ಕರೆಕ್ಟ್ ಆಗುತ್ತೆ, ಆಪ್ಷನ್ C. ಓಕೆನಾ? ಸೊ ಇಲ್ಲಿ ಒಂದೇದು ಏನದಪ್ಪ, ಇದು ಕೊಟ್ಟಿದ್ದಾರೆ, ಫಿಲೋಫೋಬಿಯಾ ಮೀನ್ಸ್. ಇಲ್ಲಿ ಫಿಲೋಫೋಬಿಯಾ ಅಂದರೆ ಆ್ಯಕ್ಚುಲಿ ಫೋಬಿಯಾ ಅಂದ್ರೇನು? ಅಂಜಿಕೆ. ಬಟ್ ಇಲ್ಲಿ ಫಿಲೋಫೋಬಿಯಾ ಅಂದರೆ ಏನಾಗುತ್ತೆ? ಇರ್ರೇಷನಲ್ ಫಿಯರ್ ಆಫ್ ಫಾಲಿಂಗ್ ಇನ್ ಲವ್ ಆರ್ ಫಾರ್ಮಿಂಗ್ ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟ್, ಇದಕ್ಕೆ ಫಿಲೋಫೋಬಿಯಾ ಅಂತಾರೆ. ಓಕೆ, ಆಮೇಲೆ ಆಸ್ಮೋಫೋಬಿಯಾ ಅಂದರೆ ಅದು ಸ್ಟ್ರಾಂಗ್ ಅವರ್ಷನ್ ಆರ್ ಹೈಪರ್ ಸೆನ್ಸಿಟಿವಿಟಿ ಟು ಸ್ಮೆಲ್ಸ್, ವಾಸನೆ ಸಂಬಂಧಿತ ಅದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಇನ್ ವಿಚ್ ಅಮಂಗ್ ದ following sentences the subject doesn't agree with the verb? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 4.
ನೆಕ್ಸ್ಟ್ 61ನೇದ್ದು ಐ ವಿಲ್ ಪೇ ದ ಮನಿ. ಅಂದರೆ ಇಲ್ಲಿ ಕಂಜಕ್ಷನನ್ನು ನಾವು ಆ್ಯಡ್ ಮಾಡಬೇಕು. ಐ ವಿಲ್ ಪೇ ದ ಮನಿ ಡ್ಯಾಶ್ ಯು ಫಿನಿಶ್ ದ ವರ್ಕ್. ಐ ವಿಲ್ ಪೇ ದ ಮನಿ ಅಂಟಿಲ್ ಯು ಫಿನಿಶ್ ದ ವರ್ಕ್. ಓಕೆನಾ. ನೆಕ್ಸ್ಟ್ 62 ಇಲ್ಲಿ ಇಂಟರ್ಜೆಕ್ಷನನ್ನು ನಾವು ಜಾಯಿಂಟ್ ಮಾಡಬೇಕಿಲ್ಲಿ. ಡ್ಯಾಶ್ ಸಮಥಿಂಗ್ ಬಿಟ್ ಮೀ. ಔಚ್ ಇಲ್ಲೂ ಕರೆಕ್ಟ್ ಆಗುತ್ತೆ. ಔಚ್ ಸಮಥಿಂಗ್ ಬಿಟ್ ಮೀ. ನೆಕ್ಸ್ಟ್ ನೋಡಿ, ಕ್ರೈ ಫಾರ್ ದ ಮೂನ್. ಇದರ ಒಂದು ಏನಾಗುತ್ತಾ ಅರ್ಥವನ್ನು ಕಂಡುಹಿಡಬೇಕು ನಾವು. ಪೋರ್ ವಿಶ್ ಫಾರ್ ದ ಇಂಪಾಸಿಬಲ್. ಅಂದ್ರೆ ಚಂದ್ರನ ಸಂಬಂಧ ಅಳೋದಂದ್ರೆ ಏನು, ಇಂಪಾಸಿಬಲ್ ಇದ್ದದಕ್ಕೆ ಅಂದ್ರೆ ನಾವು ಒಂದು ಆಸೆ ಪಡೋದು. ಓಕೆ. ನೆಕ್ಸ್ಟ್ ಇದು ಬ್ಲೂ ಬ್ಲಡ್ ವಾಸ್ ಅನ್ ಅರಿಸ್ಟೋಕ್ರ್ಯಾಟ್ ಇದಾಗತ್ತೆ. ನೆಕ್ಸ್ಟ್ ಪ್ರಿಫಿಕ್ಸನ್ನು ನಾವು ಜೋಡಿಸ್ಬೇಕಿಲ್ಲ. ಇದಕ್ಕೆ ರಿಪೇರೇಬಲ್ಗೆ ಅದು ಕರೆಕ್ಟ್ ಏನಾಗುತ್ತೆ, ಇರ್ರಿಪೇರೇಬಲ್. ನೆಕ್ಸ್ಟ್ 66ನೇದು ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಮಾಡಬೇಕಿಲ್ಲ. ಓಕೆ, ಸೊ ಇಲ್ಲಿ ಆಪ್ಷನ್ ನಂಬರ್ 2 ಆಗುತ್ತೆ ಕರೆಕ್ಟ್. ನೆಕ್ಸ್ಟ್ ನೈದರ್ ಮೇಲೆ ಒಂದು ಕ್ವಶನ್ ಅದ. ನೈದರ್ ನರೇನ್ ಆರ್ ವಾಸಿಮ್. ಸೊ ಇದು ಇಲ್ಲಿ ಹ್ಯಾಸ್ ಬರುತ್ತೆ. ನೆಕ್ಸ್ಟ್ 69ನೇದು ಏನು, ರೈಟ್ ಯೂಸೇಜ್ ಆಫ್ ಟೆನ್ಸ್ ಬಿ ಆ್ಯಂಡ್ ಡಿ. ಚೂಸ್ ದ appropriate question tag for the following sentence. Children like playing, so don't they. ಇದು ಕರೆಕ್ಟ್. ಓಕೆ, ಸೊ ಇವಿಷ್ಟು ಈ ಒಂದು ಇಂಗ್ಲೀಷ್ ಒಂದು ಭಾಷೆಯ ಸಂಭಾವ್ಯಕ್ಕೆ ಉತ್ತರಗಳಾಗಿದ್ದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.